ಆತ್ಮೀಯರೇ, KGID ಎಂಪ್ಲಾಯಿ ಲಾಗಿನ್ ಆಗಿ ಎಂಪ್ಲಾಯಿಯವರು ತಮ್ಮ ಡೀಟೇಲ್ಸ್ಗಳಲ್ಲಿ ಅಂದರೆ ತಮ್ಮ ಒಂದು ಗ್ರೂಪ್ ಆಗಿರಬಹುದು, ಇಮೇಲ್ ಅಡ್ರೆಸ್ ಆಗಿರಬಹುದು, ಮತ್ತು ಪ್ರೆಸೆಂಟ್ ಪೇ ಸ್ಕೇಲ್ ಇರಬಹುದು, ಆಮೇಲೆ ಪ್ರೆಸೆಂಟ್ ಡೆಸಿಗ್ನೇಷನ್, ಮೊಬೈಲ್ ನಂಬರ್ ಮತ್ತು DDO ಕೋಡ್, ಈ ಎಲ್ಲ ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ತಕ್ಕಂತಹ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಎಂಪ್ಲಾಯಿ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರೊಂದನ್ನು ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ KGID ಅಂತ ಟೈಪ್ ಮಾಡ್ಕೋಬೇಕು, ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ KGID ಲಾಗಿನ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಲಾಗಿನ್ ಸ್ಕ್ರೀನ್ನಲ್ಲಿ KGID ಲಾಗಿನ್ ಬೈ ಡಿಫಾಲ್ಟ್ ಆಗಿ ಸ್ಕ್ವೇರ್ ಬಾಕ್ಸ್ ಸೆಲೆಕ್ಟ್ ಆಗಿದೆ. KGID ಸಂಖ್ಯೆ ಮುಂದೆ ವೈಟ್ ಬಾಕ್ಸ್ನಲ್ಲಿ ನಮ್ಮ ಪ್ರಥಮ KGID ಸಂಖ್ಯೆಯನ್ನು ಕೊಡಬೇಕು. ನಂತರ ಮೊಬೈಲ್ ಸಂಖ್ಯೆ ಮುಂದೆ ಇರುವ ವೈಟ್ ಬಾಕ್ಸ್ ಟಚ್ ಮಾಡಬೇಕು. ಈಗ ನಮ್ಮ KGID ಸಂಖ್ಯೆಗೆ ಲಿಂಕ್ ಇರ್ತಕ್ಕಂತಹ ಮೊಬೈಲ್ ಸಂಖ್ಯೆಯ ಮೊದಲ ಮತ್ತು ಕೊನೆಯ ಎರಡೆರಡು ಅಂಕಿಗಳು ನಮಗೆ ಕಾಣಿಸ್ತದೆ. ಕೆಳಗಡೆಯಲ್ಲಿ ಅಥೆಂಟಿಕೇಟ್ ಬ್ರೌನ್ ಕಲರ್ ಬಟನ್ ಇದೆ, ಟಚ್ ಮಾಡ್ತೇನೆ. ಅದು ಗ್ರೀನ್ ಕಲರ್ನಲ್ಲಿ ಬ್ಲಿಂಕ್ ಆಗ್ತದೆ. OTP ಬಾಕ್ಸ್ ಎನೇಬಲ್ ಆಗ್ತದೆ. ನಮ್ಮ KGID ಪೋರ್ಟಲ್ನಲ್ಲಿ ಲಿಂಕ್ ಇರತಕ್ಕಂಥ ನಮ್ಮ ಮೊಬೈಲ್ ಸಂಖ್ಯೆಗೆ 6 ಅಂಕಿಯ OTP ಬಂದಿರುತ್ತದೆ. ಅದನ್ನು ಎಂಟರ್ OTP ಬಾಕ್ಸ್ನಲ್ಲಿ ಕೊಡಬೇಕು. ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಎಂಟರ್ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಕೊಟ್ಟು ಲಾಗಿನ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬರಬೇಕು. KGID ಎಂಪ್ಲಾಯ್ ಲಾಗಿನ್ನ ಹೋಮ್ ಪೇಜ್ನಲ್ಲಿದ್ದೇವೆ. ಈಗ ಎಂಪ್ಲಾಯ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾದ್ರೆ ಎಡಗಡೆ ಮೆನುಗಳಿವೆ. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಆಪ್ಷನ್ ಇದೆ, ಟಚ್ ಮಾಡ್ತೇನೆ. ನೆಕ್ಸ್ಟ್ ಎಂಪ್ಲಾಯಿ ಆಫೀಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಟಚ್ ಮಾಡ್ತೇನೆ. ನೆಕ್ಸ್ಟ್ ಅಪ್ಲೋಡ್ ಎಂಪ್ಲಾಯಿ ಡೀಟೇಲ್ಸ್ ಸ್ಕ್ರೀನ್ ಬಂತು. ಇಲ್ಲಿ ಪ್ರಪೋಸರ್ ನೇಮ್ ಇನ್ ಇಂಗ್ಲೀಷ್ ಆ್ಯಸ್ ಪರ್ SSC ಮೆಮೊ ಸರ್ವಿಸ್ ರೆಕಾರ್ಡ್ ಅಂತ ಎಂಪ್ಲಾಯಿ ನೇಮ್ ಡಿಸ್ಪ್ಲೇ ಆಗಿರುತ್ತೆ. ಗ್ರೂಪ್ ಚೇಂಜ್ ಆಗಿದ್ದರೆ ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಿ ಗ್ರೂಪ್ ಅಪ್ಡೇಟ್ ಮಾಡ್ಕೋಬೋದಾಗಿದೆ. ಇಮೇಲ್ ಅಡ್ರೆಸ್ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಪ್ಯಾನ್ ನಂಬರ್, ಡೆಸಿಗ್ನೇಷನ್ ಡಿಸ್ಪ್ಲೇ ಆಗ್ತಿರ್ತದೆ. ಒಂದು ವೇಳೆ ನಮ್ಮ ಡೆಸಿಗ್ನೇಷನ್ ಏನಾದರೂ ಚೇಂಜ್ ಆಗಿದ್ದರೆ ಇಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚೇಂಜ್ ಆಗಿರತಕ್ಕಂತಹ ಪ್ರೆಸೆಂಟ್ ಡೆಸಿಗ್ನೇಷನನ್ನು ಡ್ರಾಪ್ ಡೌನ್ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಬಹುದಾಗಿದೆ. ಮತ್ತು ಪ್ರೆಸೆಂಟ್ ಪೇ ಸ್ಕೇಲ್, ನಮ್ಮ ಪ್ರೆಸೆಂಟ್ ಪೇ ಸ್ಕೇಲ್ ಏನಿದೆಯೋ ಅದನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳಬೇಕಾದ್ರೆ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೆಸೆಂಟ್ ಪೇ ಸ್ಕೇಲನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದಾಗಿದೆ ಡ್ರಾಪ್ ಡೌನ್ ಲಿಸ್ಟ್ನಿಂದ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಬಾಕ್ಸ್ ಇದೆ, ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಆಮೇಲೆ DDO ಕೋಡ್ ಇರ್ತದೆ. ಒಂದು ವೇಳೆ ನಮ್ಮ DDO ಕೋಡ್ ಏನಾದರೂ ಚೇಂಜ್ ಆಗಿದ್ದರೆ DDO ಕೋಡನ್ನು ಅಪ್ಡೇಟ್ ಮಾಡಿಕೊಳ್ಳಲು ಇಲ್ಲಿ ಡು ಯು ವಾಂಟ್ ಟು ಅಪ್ಡೇಟ್ ದಿ DDO ಕೋಡ್, ಎಸ್ ನೋ ರೇಡಿಯೋ ಬಟನ್ಗಳಿವೆ. ಎಸ್ ರೇಡಿಯೋ ಬಟನ್ ಮೇಲೆ ಟಚ್ ಮಾಡಿದಾಗ ಅಪ್ಡೇಟ್ DDO ಕೋಡ್, ಎಂಟರ್ DDO ಕೋಡ್ ಬಾಕ್ಸ್ ಬರ್ತದೆ. ಇಲ್ಲಿ ನಮ್ಮ ಪ್ರೆಸೆಂಟ್ DDO ಕೋಡನ್ನು ಕೊಡಬೇಕು. DDO ಕೋಡ್ ಕೊಟ್ಟ ಮೇಲೆ ನಮ್ಮ DDO ಅವರ ನೇಮ್ ಮತ್ತು ಅವರ KGID ನಂಬರ್ ನಮಗೆ ಡಿಸ್ಪ್ಲೇ ಆಗ್ತದೆ ಮತ್ತು DDO ಆಫೀಸ್ ಅಡ್ರೆಸ್ ಡಿಸ್ಪ್ಲೇ ಆಗ್ತದೆ. ಕೆಳಗಡೆಗೆ ಇಲ್ಲಿ ಸೇವ್ ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸಕ್ಸಸ್ ಅಪ್ಡೇಟೆಡ್ ಡೀಟೇಲ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಪಾಪ್ ಮೆಸೇಜ್ ಬರ್ತದೆ. ಇಲ್ಲಿ ಓಕೆ ಗ್ರೀನ್ ಕಲರ್ ಬಟನ್ ಇದೆ, ಟಚ್ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.